ಎಲ್ಲರಿಗೂ ನಮಸ್ಕಾರ. ನಾನು ಈಗಾಗಲೇ ದ್ರಾವಿಡ ಭಾಷೆಯ ಅಧ್ಯಯನದ ಘಟ್ಟಗಳ ಬಗ್ಗೆ ಈಗಾಗಲೇ ನಿಮಗೆ ಹೇಳಿರ್ತಕ್ಕಂಥದ್ದು. ಈ ಒಂದು ಅವಧಿಯಲ್ಲಿ ನಾನು ದ್ರಾವಿಡ ಭಾಷೆಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದ್ರಾವಿಡ ಭಾಷೆಯ ಅಧ್ಯಯನ ಕ್ರಿಸ್ತಶಕ 1816ರಲ್ಲಿ ಫ್ರಾನ್ಸಿಸ್ ಎಲ್ಲಿಸ್ ಅಂತಕ್ಕಂಥವರ ಒಂದು ಪರಿಶ್ರಮದಿಂದಾಗಿ ಆ ದ್ರಾವಿಡ ಭಾಷಾ ಅಧ್ಯಯನ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಫ್ರಾನ್ಸಿಸ್ ಎಲ್ಲಿಸ್ ಅಂತಕ್ಕಂಥ ವ್ಯಕ್ತಿ ದ್ರಾವಿಡ ಭಾಷೆಯನ್ನು ಸ್ವತಂತ್ರ ಭಾಷೆ ಅಂತೇಳಿ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಆ ಅಧ್ಯಯನ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 74 ದ್ರಾವಿಡ ಭಾಷೆಗಳನ್ನು ಈ ದ್ರಾವಿಡ ಭಾಷಾ ವರ್ಗದಲ್ಲಿ ಗುರುತಿಸಲಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಸುಮಾರು 15 ಕೋಟಿ ಜನರು ದ್ರಾವಿಡ ಭಾಷೆಯನ್ನು, ಆ ತಾಯ್ನುಡಿಯ ಭಾಷೆಯನ್ನು ಆಡುವವರು ಇದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ತಮಿಳು, ಮಲಯಾಳಂ, ಕನ್ನಡ, ಹಾಗೆ ತೆಲುಗು ಮುಂತಾದ ಭಾರತ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಸ್ವತಂತ್ರ ಲಿಪಿಯುಳ್ಳ ಹಾಗೆಯೇ ಆಡಳಿತ ಭಾಷೆಯಾಗಿ ಈ ಭಾಷೆಗಳನ್ನು ನಾವು ಇವತ್ತು ಮಾನ್ಯ ಮಾಡಿ ನೋಡ್ತಾ ಇದ್ದೀವಿ. ಇವು ಸಹಿತ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಬ್ರಾಹುಯಿ ಭಾಷೆ ಅಂತಕ್ಕಂಥದ್ದು ಭಾರತ ದೇಶದಿಂದ ಹೊರ ಹೋಗಿರ್ತಕ್ಕಂಥ ಮೊಟ್ಟ ಮೊದಲ ಭಾಷೆ ಅಂತಕ್ಕಂಥದ್ದು. ಭಾರತ ದೇಶದ ವಾಯುವ್ಯ ಭಾಗದಿಂದ ಹೊರ ಹೋದ ಭಾರತದ ಮೊಟ್ಟ ಮೊದಲ ಭಾಷೆ ಯಾವುದಾದ್ರೂ ಇತ್ತಂದರೆ ಅದು ಬ್ರಾಹುಯಿ ಭಾಷೆ ಅಂತಕ್ಕಂಥದ್ದು. ಹಾಗೆಯೇ ಇವತ್ತು ಇಲ್ಲಿ ನಾವು ನೋಡ್ಬೋದು ದ್ರಾವಿಡ ಭಾಷೆಯಲ್ಲಿ ಸ್ವತಂತ್ರ ಭಾಷೆಗಳು ಯಾವುವು, ಹಾಗೆಯೇ ಉಪಭಾಷೆಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನಿಖರವಾಗಿ ನೋಡ್ಬೋದು. ಇಲ್ಲಿ ಕೆಲವೊಂದು ಭಾಷೆಗಳು ಸಾಮಾಜಿಕ ಉಪಭಾಷೆಗಳು ಅಂಥೇಳಿ ನಾವು ಇಲ್ಲಿ ಗುರ್ತ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಉದಾಹರಣೆ ಕೊಯ್ನಾ, ಮುಳ್ಕುರುಂಬ, ಜೊತೆಗೆ ಬಡಗ ಮುಂತಾದವು ಇವು ಸ್ವತಂತ್ರ ಭಾಷೆಗಳ ಸಾಲಿಗೆ ನಿಲ್ತಕ್ಕಂಥವು. ಹಾಗೆಯೇ ಎರವ, ಎರಕುಲ, ಕೈಕಾಡಿ, ಕೊರವ, ಬುರುಗುಂಡಿ, ಬೆಳ್ಳಾರಿ, ಕೊರಗ, ಕೊಯ್ಯ, ಪಣಿಯ, ಕಾಟ್ನಾಯನ, ಕಾಡ ಮೊದಲಾದ ಭಾಷೆಗಳು ಇವು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಸ್ವತಂತ್ರ ಭಾಷೆಗಳಲ್ಲ, ಇವು ಸಾಮಾಜಿಕ ಉಪಭಾಷೆಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ದ್ರಾವಿಡ ಭಾಷೆಯ ಅಧ್ಯಯನ ಪ್ರಾರಂಭವಾದ ನಂತರ ಇಲ್ಲಿ ಸುಮಾರು 872 ಭಾರತ ದೇಶದಲ್ಲಿರ್ತಕ್ಕಂಥ ಭಾಷೆಗಳು ಅಂತೇಳಿ ಗುರ್ತು ಮಾಡ್ತಾ ಇದ್ದಾರೆ. ಅದರಲ್ಲಿ 50ಕ್ಕೂ ಹೆಚ್ಚು ಭಾಷೆಗಳು ದ್ರಾವಿಡ ಭಾಷೆಗಳು ಅಂಥೇಳಿ ಇಲ್ಲಿ ಗುರುತಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ LSI ಅಂಥೇಳಿ, LSI ಅಂದರೆ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂಥೇಳಿ ಒಂದು ಸಂಸ್ಥೆ. ಆ ಸಂಸ್ಥೆ ಇಲ್ಲಿ ದ್ರಾವಿಡ ಭಾಷೆಗಳನ್ನು ಹೇಳ್ತಾ ಇದೆ. ಸ್ವತಂತ್ರ ಭಾಷೆಗಳು ಒಟ್ಟು 31, ಉಪಭಾಷೆಗಳು ಒಟ್ಟು 44 ಅಂಥೇಳಿ. ಸ್ವತಂತ್ರ ಭಾಷೆಗಳು 31, ಉಪಭಾಷೆಗಳು 41, ಒಟ್ಟು ದ್ರಾವಿಡ ಭಾಷೆಗಳು 75 ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಸ್ವತಂತ್ರ ಭಾಷೆಗಳಲ್ಲಿ ಮೊಟ್ಟ ಮೊದಲ ಭಾಷೆ ಯಾವುದು ಅಂದರೆ ಸ್ವತಂತ್ರ ಭಾಷೆಗಳು ಅವು 31 ಯಾವ್ಯಾವು ಅನ್ನೋದನ್ನು ಒಂದು ಸಾರಿ ನಾವು ನೋಡೋಣ. ಫಸ್ಟ್ ತಮಿಳು, ನೆಕ್ಸ್ಟ್ ಮಲಯಾಳಂ, ಆಮೇಲೆ ಮೂರನೇದು ತೋದ, ಕೋತ, ಕನ್ನಡ, ಕೊಡವ, ಇರುಳ, ಕೊರಗ, ತುಳು, ತೆಲುಗು, ಹಾಗೆ ಗೊಂಡಿ, ಕೊಂಡ, ಕುಯಿ, ಕುವಿ, ಕುಬಿ, ಪೆಂಗೋ, ಮಂಡ, ಹಿಂದಿ, ಕೊಲಾಮಿ, ನಾಯ್ಕಿ, ಪರ್ಜಿ, ಗದಬ, ಕುರುಕ್, ಮಾಲ್ತೋ, ಬ್ರಾಹುಯಿ, ಕಸಬ, ಜೇನ್ ಕುರುಂಬ, ಕಾಡ, ಬೆಳಾರಿ, ಜುರೈ, ಮುಡುಗ ಅಂತಕ್ಕಂಥ ಈ 31 ಭಾಷೆಗಳು ಸ್ವತಂತ್ರ ಭಾಷೆಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ 44 ಉಪಭಾಷೆಗಳನ್ನು ಇಲ್ಲಿ ನಾವು ಗುರುತಿಸ್ಬೋದು. ಹಾಗಾದರೆ 44 ಉಪಭಾಷೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಒಂದು ನಿಮಿಷ ನಾವು ಮನನ ಮಾಡೋಣ. ಹಾಗಾದರೆ 44 ದ್ರಾವಿಡ ಉಪಭಾಷೆಗಳು ಯಾವ್ಯಾವು ಅಂತಕ್ಕಂಥದ್ದು: ಒಂದು ಕೈಕಾಡಿ, ಬುರುಗುಂಡಿ, ಸಂಕೇತಿ, ಎರಕುಲ, ಎರವ, ಕುರುಂಬ, ಕೊರವ, ಸೋಲಿಗ, ಹವ್ಯಕ, ಬಡಗ, ದೀವರ, ಆಲ್ಕುರುಂಬ, ಮುಳ್ಕುರುಂಬ, ಪಣಿಯ, ಪಾಲ್ಕುರುಂಬ, ಬೆಟ್ಕುರುಂಬ, ಚೋಳ್ನಾಯಕ, ಕಾಟ್ನಾಯಕ, ಪದಿನಾಯಕ, ಕವರ, ಆದಿಯ, ಮಲಮುತ್ತ, ದಂಗರ್ ಕುರುಕ್,
ಚಂದನಾಯ್ಕಿ, ಒಲಾರಿ, ಕೊನ್ಕುರುಬ, ಗದಬ, ದೋರ್ಲ, ಮುಡಿಯ, ಮರಿಯ, ಸಲ್ಲೂರ್, ಪೊತ್ತಂಗಿ, ಪೆರಂಗಿ, ಗೊಮ್ಮು, ಸವೂರು, ಕೋಯ, ರಾಜಗುಂಡಿ, ಮಲ್ನಾಡಿರುಳ, ಬೆಟ್ಕಾಡಿರುಳ, ಕೊಮ್ಟಾವು, ದಾಸ್ರಿ, ಬೇರಡಿ, ಒಡರಿ, ಎಳವ, ಕೊರಚ. ಈ 44 ಉಪಭಾಷೆಗಳು ಅಂತಕ್ಕಂಥದ್ದು. ಹಾಗಾದರೆ ಈ 44 ಉಪಭಾಷೆಗಳು ಮತ್ತು ಸ್ವತಂತ್ರ ಭಾಷೆಗಳು 31. ಹಾಗೆಯೇ ಗ್ರಂಥಸ್ಥ ದ್ರಾವಿಡ ಭಾಷೆಗಳು ಯಾವ್ಯಾವು ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ತಮಿಳು. ಇಲ್ಲಿ ಗ್ರಂಥಸ್ಥ ದ್ರಾವಿಡ ಭಾಷೆಯಲ್ಲಿ ಮೊಟ್ಟ ಮೊದಲನೇದಾಗಿ ತಮಿಳು ಅಂತಕ್ಕಂಥದ್ದು. ಹಾಗಾದರೆ ದ್ರಾವಿಡ ಗ್ರಾಂಥಿಕ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ತಮಿಳ, ಅತ್ಯಂತ ಪ್ರಾಚೀನ ಭಾಷೆ. ಸಂಸ್ಕೃತವನ್ನು ನುಡಿದರೆ ಭಾರತದ ಸಮೃದ್ಧವಾದಂಥ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಭಾಷೆ ಯಾವುದಂದ್ರೆ ಇತ್ತಂದರೆ ಅದು ಯಾವುದು? ತಮಿಳು ಭಾಷೆ. ಹಾಗಾದ್ರೆ ತಮಿಳು ಭಾಷೆಗೆ ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಈ ಶಾಸ್ತ್ರೀಯ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಈ ಭಾಷೆಯನ್ನು ನಾವು ಇವತ್ತು ನೋಡ್ಬೋದು ಅಂತಕ್ಕಂಥದ್ದು. ಈ ತಮಿಳು ಭಾಷೆಯನ್ನು ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಸಹಿತ ಈ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರಿದ್ದಾರೆ ಅಂತಕ್ಕಂಥದ್ದು. ಶ್ರೀಲಂಕಾ, ಬ್ರಹ್ಮದೇಶ, ಮಲೇಷ್ಯಾ, ಇಂಡೋನೇಷ್ಯಾ, ವಿಯೆಟ್ನಾಂ, ಆಮೇಲೆ ಹಾಗೆ ದಕ್ಷಿಣ ಆಫ್ರಿಕಾ, ಬ್ರಿಟನ್, ಗಿನಿಯಾ, ಅಲ್ಲದೆ ಫಿಜಿ, ಆಮೇಲೆ ಮಾರ್ಟಿಕ್ಯುನೇರಿಯಸ್, ಹಾಗೆ ಮಾರಿಟಸ್ ಮೊದಲಾದ ದೇಶಗಳಲ್ಲಿ ಈ ತಮಿಳು ಭಾಷೆಯನ್ನು ಮಾತನಾಡುವವರು ಇದ್ದಾರೆ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಸುಮಾರು 8 ಕೋಟಿಯಷ್ಟು ಜನರು ಈ ತಮಿಳು ಭಾಷೆಯನ್ನು ಮಾತನಾಡುವವರು ಇದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿ ಭಾರತವನ್ನುಳಿದು ಇನ್ನು ಚಿಕಾಗೋ, ಆಮೇಲೆ ಲಂಡನ್, ಪ್ಯಾರಿಸ್, ಹಿಡ್ಲ್ಬರ್ಗ್, ಪ್ರೇಗ್, ಲೆನಿನ್ಗ್ರಾಡ್, ಕೊಲ್ಲಾಂಪುರ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಮುಂತಾದ ದೇಶಗಳ ಸ್ಥಳಗಳಲ್ಲಿ ವಿಶ್ವವಿದ್ಯಾಲಯವನ್ನು ಸಹಿತ ಇಲ್ಲಿ ತೆರೆದು ಆ ವಿಶ್ವವಿದ್ಯಾಲಯದ ಮೂಲಕ ತಮಿಳು ಭಾಷೆಯನ್ನು ಕಲೀಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಹಾಗೆಯೇ ಇನ್ನು ಅನೇಕ ದೇಶಗಳಲ್ಲಿ ಇದನ್ನು ಕಲಿಸ್ತಾ ಇದ್ದಾರೆ. ಎಲ್ಲೆಲ್ಲಿ? ಅಮೇರಿಕಾ, ಹಾಗೆ ಜಪಾನ್, ಜರ್ಮನಿ ದೇಶಗಳಲ್ಲೂ ಸಹಿತ ಈ ತಮಿಳು ಭಾಷೆಯನ್ನು ಕಲಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಕ್ರಿಸ್ತಪೂರ್ವ 3ರಿಂದ 2ನೇ ಶತಮಾನದ ಪ್ರಾಚೀನ ಶಾಸನಗಳಲ್ಲಿಯೂ ಸಹಿತ ತಮಿಳಿನ ಉಲ್ಲೇಖವನ್ನು ನಾವು ಇವತ್ತು ನೋಡ್ಬೋದು ಅಂತಕ್ಕಂಥದ್ದು. ಹಾಗೆಯೇ ತಮಿಳುನಾಡಿನ ಗ್ರಂಥಸ್ಥ ಭಾಷೆ ತಮಿಳು. ಇದು ತಮಿಳುನಾಡಿನ ಆಡಳಿತ ಭಾಷೆಯಾಗೂ ಸಹಿತ ಇವತ್ತು ಇಲ್ಲಿ ಇದೆ ಅಂತಕ್ಕಂಥದ್ದು. ತಮಿಳಿನ ಪಶ್ಚಿಮ ಭಾಗದ ತಮಿಳು ಅಲ್ಲದೆ ಅನೇಕ ಭಾಷೆಗಳು ಇಲ್ಲಿ ಇದೆ ಅಂತಕ್ಕಂಥದ್ದು. ಬ್ರಾಹ್ಮಣ ಹಾಗೂ ಬ್ರಾಹ್ಮಣೇತರ ಅಂತಕ್ಕಂಥ ಸಾಮಾಜಿಕ ಉಪಭಾಷೆಗಳನ್ನು ಇಲ್ಲಿ ಗುರುತಿಸಲಾಗಿದೆ. LSIದಲ್ಲಿ ತಮಿಳಿಗೆ ಕೈಕಾಡಿ ಮತ್ತು ಬುರ್ಗುಂಡಿ ಅಂತಕ್ಕಂಥ 2 ಉಪಭಾಷೆಗಳ ವಿವರಣೆಗಳನ್ನು ಸಹಿತ ಇಲ್ಲಿ ನೋಡ್ಬೋದು. LSI ಅಂದರೆ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥ ಆ ಒಂದು ಕೃತಿಯಲ್ಲಿ ಅಥವಾ ಆ ಒಂದು ಗ್ರಂಥದಲ್ಲಿ ಇಲ್ಲಿ ತಮಿಳು ಭಾಷೆಗೆ ಕೈಕಾಡಿ ಮತ್ತು ಬುರ್ಗುಂಡಿ ಅಂತಕ್ಕಂಥ 2 ಉಪಭಾಷೆಗಳನ್ನು ಇಲ್ಲಿ ನಾವು ನೋಡಬಹುದು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ತಮಿಳು ಭಾಷೆ ಒಂದು ವಿಶೇಷವಾದಂಥ ಒಂದು ಭಾಷೆ ಆಗಿರ್ತಕ್ಕಂಥದ್ದು. ತಮಿಳಿನಲ್ಲಿ ಘೋಷಧ್ವನಿಗಳಿಗೆ ಲಿಪಿ ಸಂಕೇತವಿಲ್ಲ. ಮಧ್ಯದಲ್ಲಿ ಮಾತ್ರ ಅದರ ವಿಶಿಷ್ಟವಾದಂಥ ಪರಿಸರದಲ್ಲಿ ಅಘೋಷ ಧ್ವನಿಮಗಳು ಘೋಷಧ್ವನಿಮಗಳಾಗಿ ಉಚ್ಚರಿಸಲ್ಪಡುತ್ತವೆ. ಅಂದರೆ ಇಲ್ಲಿ ತಮಿಳಿನಲ್ಲಿ ಘೋಷಧ್ವನಿಗಳಿಗೆ ಲಿಪಿ ಸಂಕೇತವಿಲ್ಲ. ಅಂದರೆ ಮಾತಿನ ಮಧ್ಯದಲ್ಲಿ ಅಥವಾ ಅದು ವಿಶಿಷ್ಟವಾದಂಥ ಪರಿಸರದಲ್ಲಿ ಅಘೋಷ ಧ್ವನಿಮಗಳು ಘೋಷಧ್ವನಿಗಳಾಗಿ ಉಚ್ಚರಿಸಲ್ಪಡುತ್ತದೆ. ಇದು ತಮಿಳಿನ ವೈಶಿಷ್ಟ್ಯ. ತಮಿಳು ಭಾಷೆಯನ್ನು ವರ್ಣಿಸಲು ಅನೇಕ ಒಳ್ಳೆಯ ವ್ಯಾಕರಣ ಗ್ರಂಥಗಳು ಪ್ರಕಟವಾಗಿವೆ. ಅದರಲ್ಲಿ ಕ್ರಿಸ್ತಶಕ 100ರ ಕಾಲದ ತೊಲ್ಕಾಪಿಯಂ ಅಂತಕ್ಕಂಥದ್ದು ತಮಿಳಿನ ಅತ್ಯಂತ ಪ್ರಾಚೀನ ಕೃತಿಯಾಗಿದೆ. ತೊಲ್ಕಾಪಿಯಂ ಅಂತಕ್ಕಂಥದ್ದು ತಮಿಳಿನ ಅತ್ಯಂತ ಪ್ರಾಚೀನ ಕೃತಿಯಾಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಎರಡನೇ ಗ್ರಂಥಸ್ಥ ಭಾಷೆ ಯಾವುದಂದರೆ ಮಲಯಾಳಿ. ಮಲಯಾಳಂ ಭಾಷೆ ಇದು ಕೇರಳ ರಾಜ್ಯದ ರಾಜ್ಯ ಭಾಷೆ ಅಥವಾ ಆಡಳಿತ ಭಾಷೆ. ಇವತ್ತು ಈ ಮಲಯಾಳಂ ಭಾಷೆ
ತಮಿಳು ಭಾಷೆಗೆ ಸ್ವಲ್ಪ ಸಮೀಪ ಆಗಿರೋದ್ರಿಂದ ಇದನ್ನು ತಮಿಳು ಭಾಷೆಯ ಉಪಭಾಷೆ ಅಂತೇಳಿ ಸಹಿತ ತಪ್ಪಾಗಿ ಗ್ರಹಿಸಲಾಗಿತ್ತು ಅಂತಕ್ಕಂಥದ್ದು. ಆದರೆ ಇವತ್ತು ಆ ತಮಿಳು ಗಿಂತನೂ ಈ ಮಲಯಾಳಿ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ಸುಮಾರು 2,20,00,000 ಜನರು ಮಾತ್ರ ಇದ್ದಾರೆ ಅಂತಕ್ಕಂಥದ್ದು. ದ್ರಾವಿಡೇತರ ಭಾಷಾ ಪ್ರದೇಶದಲ್ಲಿ ಮಲಯಾಳಿಯನ್ನು ಮಾತಾಡ್ತಕ್ಕಂಥ ಜನಸಂಖ್ಯೆ ಹೆಚ್ಚು ಇದೆ. ಹಾಗೆಯೇ ಭಾರತಾದ್ಯಂತ ಆ ಮಲಯಾಳಿಯನ್ನು ಮಾತಾಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಉದಾಹರಣೆ ಅಸ್ಸಾಂ, ಹರಿಯಾಣ, ಪಂಜಾಬ್, ತ್ರಿಪುರ, ಚಂಡೀಗಢ, ದಿಲ್ಲಿಗಳಲ್ಲಿಯೂ ಸಹಿತ ಮಲಯಾಳಂ ದ್ವಿತೀಯ ಸ್ಥಾನದಲ್ಲಿ ಮಾತಾಡ್ತಕ್ಕಂಥ ಜನರು ಇಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಅನೇಕವಾದ ಇತಿಹಾಸವನ್ನು ನಾವಿಲ್ಲಿ ಇವತ್ತು ನೋಡ್ಬೋದು ಅಂತಕ್ಕಂಥದ್ದು. ತಮಿಳುನಾಡಿನ ಪಶ್ಚಿಮ ಭಾಗದಲ್ಲಿ ಈ ಭಾಷೆಯನ್ನು ನಾವು ಕುರಿತು ಅಧ್ಯಯನವನ್ನು ಮಾಡ್ಬೋದು ಅಂತಕ್ಕಂಥದ್ದು. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಮಲಯಾಳಿ ಭಾಷೆಯಲ್ಲಿ ಪ್ರಾಚೀನ ಶಿಲಾಶಾಸನಗಳು ಸಹಿತ ಇಲ್ಲಿ ದೊರೀತಾ ಇದ್ದಾವೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಸುಮಾರು 13-14ನೇ ಶತಮಾನದಲ್ಲಿ ಇಲ್ಲಿ ಸಾಹಿತ್ಯ ರಚನೆ ಆಯಿತು ಅಂತಕ್ಕಂಥದ್ದು. ಮಲಯಾಳಿ ಭಾಷೆಯಲ್ಲಿ ಮುಖ್ಯವಾಗಿ 3 ಉಪಭಾಷೆಗಳು ಇವೆ ಅಂತಕ್ಕಂಥದ್ದು. ಅದು ಕೇರಳ ಮಧ್ಯ ಹಾಗೂ ಕೇರಳ ದಕ್ಷಿಣ ಹಾಗೂ ಕೇರಳದ ಉತ್ತರ ಭಾಗದಲ್ಲಿ ಅವುಗಳನ್ನು ಇಲ್ಲಿ ಗುರುತಿಸ್ತಾರೆ ಅಂತಕ್ಕಂಥದ್ದು. ಹಾಗೆಯೇ ಮಲಯಾಳಿ ಭಾಷೆಯಲ್ಲಿ ನಾಯರ್, ಮೊಫ್ಲಾ ಜೊತೆಗೆ ನರ್ಸಾಣಿ ಅಂತಕ್ಕಂಥ ಸಾಮಾಜಿಕ ಉಪಭಾಷೆಗಳನ್ನು ಇಲ್ಲಿ ಗುರುತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಮಲಯಾಳಂನ ಭಾಷೆಯ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಲೀಲಾತಿಲಕಂ. ಮಲಯಾಳಂನ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಲೀಲಾತಿಲಕಂ ಇದು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇದು ಸಹಿತ ಮಲಯಾಳಂನ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಅಂತಕ್ಕಂಥದ್ದು. ತಮಿಳಿನಲ್ಲಿ ಯಾವ ರೀತಿಯಾಗಿ ತೊಲ್ಕಾಪಿಯಂ ಇದೆಯೋ ಅದೇ ರೀತಿಯಾಗಿ ಮಲಯಾಳಿಯಲ್ಲಿ ಲೀಲಾತಿಲಕಂ ಅಂತಕ್ಕಂಥ ಮಲಯಾಳಿಯ ವ್ಯಾಕರಣ ಕೃತಿ ಇಲ್ಲಿ ಇದೆ ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ಕನ್ನಡ ಭಾಷೆಗೆ ಕ್ರಿಸ್ತಪೂರ್ವ 4ರಿಂದ 5ನೇ ಶತಮಾನದ ವೇಳೆಗೆ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನು ಪಡೀತು ಅಂತಕ್ಕಂಥದ್ದು. ಇವತ್ತು ಕನ್ನಡ ಭಾಷೆ ಕ್ರಿಸ್ತಪೂರ್ವ 1ನೇ ಶತಮಾನದ ಹಾಲರಾಜನ ಗತಾಸಪ್ತಸತಿಯಿಂದ ಹಿಡಿದು ತದನಂತರ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ, ಮುಂದೆ ಬಂದಂತಹ 7ನೇ ಶತಮಾನದ ಕಪ್ಪೆ ಆರ್ಯಭಟನ ಶಿಲಾಶಾಸನ, ಜೊತೆಗೆ 850ರ ಕವಿರಾಜ ಮಾರ್ಗ, ಹಾಗೆಯೇ 9ನೇ ಶತಮಾನಕ್ಕೆ ಬಂದೆ ಅಂದರೆ ಅಥವಾ 10ನೇ ಶತಮಾನದಲ್ಲಿ ಚಂಪು ಸಾಹಿತ್ಯ, 11ರಲ್ಲಿ ವಚನ ಸಾಹಿತ್ಯ, 12ರಲ್ಲಿ 10ನೇ ಶತಮಾನದಲ್ಲಿ ಚಂಪು ಸಾಹಿತ್ಯ, 11 ಬರಡು ಸಾಹಿತ್ಯ, 12ರಲ್ಲಿ ವಚನ ಸಾಹಿತ್ಯ, 13ರಲ್ಲಿ ರಗಡೆ, 14ರಲ್ಲಿ ಷಟ್ಪದಿ, 15ರಲ್ಲಿ ಸಾಂಗತ್ಯ, 16ರಲ್ಲಿ ದಾಸ ಹಾಗೂ ಕೀರ್ತನಾ ಸಾಹಿತ್ಯ. ಹೀಗೆ ಬೆಳೆದು ಬಂದಂತಹ ಈ ಕನ್ನಡ ಸಾಹಿತ್ಯ ಇದು ಒಟ್ಟು 5 ಪಂಥಗಳನ್ನು ಹೊಂದಿದೆ. ಯಾವ್ಯಾವವು? ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಅಂತಕ್ಕಂಥವು. ಇವತ್ತು ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಪಡೆದುಕೊಂಡು ಇವತ್ತು ಈ ಭಾಷೆ ಒಂದು ಸ್ವತಂತ್ರ ಭಾಷೆಯಾಗಿ ಹೊರಹೊಮ್ಮೈತಿ ಅಂತಕ್ಕಂಥದ್ದು. ಅದೇ ರೀತಿ ಕರಾವಳಿಯಲ್ಲಿ ಹವ್ಯಕ ಕನ್ನಡ ಅಂತಕ್ಕಂಥದ್ದು ಕನ್ನಡದ ಒಂದು ಉಪಭಾಷೆಯಾಗಿ ಬಳಕೆಯಲ್ಲಿದೆ ಅಂತಕ್ಕಂಥದ್ದು. ಬಿಳಿಗಿರಿ ರಂಗನ ಬೆಟ್ಟದ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಸೋಲಿಗರು ಅವರು ಬಳಸ್ತಕ್ಕಂಥ ಸೋಲಿಗ ಭಾಷೆ ಇದು ಸಹಿತ ಕನ್ನಡದ ಮತ್ತೊಂದು ಉಪಭಾಷೆಯಾಗಿ ಮಾರ್ಪಟ್ಟಿದೆ ಅಂತಕ್ಕಂಥದ್ದು. ಇವತ್ತು ಈ ಕನ್ನಡದಲ್ಲಿ ಇರ್ತಕ್ಕಂಥ ಶಕಟರೇಪೆಯ ಹಳೆಗನ್ನಡ ರಕಾರ ಇದು ಸೋಲಿಗ ಭಾಷೆಯಲ್ಲಿಯೂ ಸಹಿತ ಹಾಗೆ ಬಳಕೆಯಲ್ಲಿದೆ ಅಂತಕ್ಕಂಥದ್ದು. ಹಾಗೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಅಂತಕ್ಕಂಥ 2 ಸಾಮಾಜಿಕ ಉಪಭಾಷೆಗಳನ್ನು ಸಹಿತ ಇಲ್ಲಿ ಗುರುತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಕನ್ನಡದ ಇನ್ನೊಂದು ಉಪಭಾಷೆ ಬಡಗ ಅಥವಾ ಬಡಗ ಭಾಷೆ, ಇದನ್ನು ಸ್ವತಂತ್ರ ಭಾಷೆ ಅಂಥೇಳಿ ಪರಿಗಣಿಸಬೇಕು ಅಂತಕ್ಕಂಥ ಅಭಿಪ್ರಾಯವೂ ಇದೆ. ಹಾಗೆ ಇವತ್ತು ಕನ್ನಡದಲ್ಲಿ ಇಲ್ಲಿ ಸಹಿತ ಲ್ಯಾಂಗ್ವೇಜ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕನ್ನಡದ ಉಪಭಾಷೆಗಳಂಥೇಳಿ ಒಟ್ಟು ಕೆಲವೊಂದು ಭಾಷೆಗಳನ್ನು ಇಲ್ಲಿ ಗುರ್ತ ಮಾಡ್ತಾ ಇದ್ದಾರೆ. ಯಾವ್ಯಾವು? ಬಿಜಾಪುರ ಕನ್ನಡ, ಗೊಲ್ಲಾರಿ ಅಥವಾ ಗೊಲ್ಲರ ಕನ್ನಡ ಅಥವಾ ಹೊಲಿಯ ಕನ್ನಡ. ಈ ಭಾಷೆಯನ್ನು ಆಡುವವರು ಮಧ್ಯಪ್ರದೇಶದ ನಾಗಪುರ ಜಿಲ್ಲೆಯ
ಚಂದ ಭಂಡಾರ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಆ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರಿದ್ದಾರೆ ಅಂತಕ್ಕಂಥದ್ದು. ಕುರುಂಬ ಅಥವಾ ಕುರುಂಬವಾರಿ ಬಡಗ ಇವು ಕನ್ನಡದ ಸಾಮಾಜಿಕ ಅಥವಾ ಕನ್ನಡದ ಉಪಭಾಷೆಗಳಾಗಿ ಇಲ್ಲಿ ಪರಿಗಣಿಸಲ್ಪಟ್ಟವು ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ಕನ್ನಡದಲ್ಲಿ ದ್ರಾವಿಡದ ಶಬ್ದಾದಿಯ ಕ ಧ್ವನಿಮಾವನ್ನು ಇಲ್ಲಿ ಹಾಗೆಯೇ ಉಳಿಸಿಕೊಂಡು ಬಂದಿದೆ ಅಂತಕ್ಕಂಥದ್ದು. ಕನ್ನಡ ಭಾಷೆಯನ್ನು ಬಳಸುವ ಸಂಖ್ಯೆ ಇಂದು 5.5 ಅಲ್ಲ 6.5 ಕೋಟಿ ಜನಸಂಖ್ಯೆ ಇದೆ ಅಂತಕ್ಕಂಥದ್ದು. ಇನ್ನೂ ಹೆಚ್ಚು ಈ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಇವತ್ತು ಅಮೇರಿಕ, ಜರ್ಮನ್ ಮುಂತಾದ ವಿದೇಶಗಳಲ್ಲಿಯೂ ಸಹಿತ ಕನ್ನಡ ಭಾಷೆಯನ್ನು ಅಥವಾ ಕನ್ನಡವನ್ನು ಕಲಿಸ್ತಕ್ಕಂಥ ಒಂದು ಅಕ್ಕಮಹಾದೇವಿಯ ಹೆಸರಿನಲ್ಲಿ, ಬಸವೇಶ್ವರ ಹೆಸರಿನಲ್ಲಿ ಚಿಕಾಗೋದಂತಹ ಪ್ರದೇಶದಲ್ಲಿ ಹಾಗೆ ವಿದೇಶಗಳಲ್ಲಿ ಅಧ್ಯಯನ ಪೀಠಗಳನ್ನು ಸ್ಥಾಪನೆ ಮಾಡಿ ಇಲ್ಲಿಂದ ಹೋಗಿರ್ತಕ್ಕಂಥ ಕನ್ನಡಿಗರು ಅಂದರೆ ಭಾರತ ದೇಶದಲ್ಲಿ ಅಥವಾ ಭಾರತೀಯರು, ಅನಿವಾಸಿ ಭಾರತೀಯರು ಅಲ್ಲಿ ಹೋಗಿ ಆ ಕನ್ನಡವನ್ನು ಕಲಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಈ ಕನ್ನಡ ಭಾಷೆ ತನ್ನ ವ್ಯಾಪ್ತಿಯನ್ನು ವಿಸ್ತಾರವನ್ನು ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡು ಶ್ರೀಮಂತ ಭಾಷೆ ಆಗೋದರಲ್ಲಿ ಆಗ್ತಾ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡೈತಿ ಅಂತಕ್ಕಂಥದ್ದನ್ನು ಇವತ್ತಿಲ್ಲಿ ನಾವು ನೋಡ್ಬೋದು. ಅದೇ ರೀತಿ ತೆಲುಗು ಭಾಷೆ, ಇದು ತೆಲುಗು ಭಾಷೆನೂ ಸಹಿತ ಒಂದು ಸ್ವತಂತ್ರ ಭಾಷೆ ಅಂತಕ್ಕಂಥದ್ದು ಅಥವಾ ಒಂದು ಗ್ರಂಥಸ್ಥ ಭಾಷೆ ಅಂತಕ್ಕಂಥದ್ದು. ಭಾರತದ ಪ್ರಾಂತಿಕ ಭಾಷಾ ಇತಿಹಾಸಕ್ಕೆ ತೆಲುಗು ಇವತ್ತು ನಾಂದಿ ಹಾಡಿದೆ. ತೆಲುಗು ಮಾತಾಡ್ತಕ್ಕಂಥವ್ರು ಎಲ್ಲಿ ಅಂದರೆ ಆಂಧ್ರ ಪ್ರದೇಶ ಮೊಟ್ಟ ಮೊದಲು 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಆದಂತಹ ಪೊಟ್ಟಿ ಶ್ರೀರಾಮುಲು ನೇತೃತ್ವದಲ್ಲಿ ಮೊಟ್ಟ ಮೊದಲು ಭಾಷಾವಾರು ಪ್ರಾಂತ್ಯ ರಚನೆ ಆಗಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಯಾವುದು? ಆಂಧ್ರ ಪ್ರದೇಶ. ಆ ಆಂಧ್ರ ಪ್ರದೇಶ ಅಲ್ಲಿ ಇವತ್ತು ತೆಲುಗು ಭಾಷೆಯನ್ನು ಮಾತಾಡ್ತಾರೆ ಅಂತಕ್ಕಂಥದ್ದು. ಇವತ್ತು ಸುಮಾರು ತೆಲುಗನ್ನು ಮಾತಾಡ್ತಕ್ಕಂಥವ್ರು ಸುಮಾರು 8 ಕೋಟಿ ಜನರನ್ನು ಅಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ತೆಲುಗಿನ ಅತಿ ಪ್ರಾಚೀನ ಶಾಸ್ತ್ರವಾಗಿರ್ತಕ್ಕಂಥ ಯರಗುಡಿಪಾಡು ಶಾಸನ ಅಂತಕ್ಕಂಥದ್ದು. ಯಾವ್ದ್ರಿ? ಯರಗುಡಿಪಾಡು ಶಾಸನ. ಈ ಶಾಸನ ಕ್ರಿಸ್ತಶಕ 6ನೇ ಶತಮಾನದದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಭಾರತಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಈ ತೆಲುಗುವನ್ನು ಮಾತಾಡ್ತಕ್ಕಂಥ ಜನರನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ತಮಿಳುನಾಡಿನಲ್ಲಿ 36 ಲಕ್ಷ, ಕರ್ನಾಟಕದಲ್ಲಿ 24 ಲಕ್ಷ, ಪಶ್ಚಿಮ ಬಂಗಾಳ, ಕೇರಳ ಮುಂತಾದ ರಾಜ್ಯಗಳಲ್ಲಿ ತಲಾ 50,000, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ತಲಾ 1 ಲಕ್ಷ ಜನರು ಈ ಅಮೇರಿಕ ಮತ್ತು ಇಂಗ್ಲೆಂಡ್ ದೇಶದಲ್ಲಿ ತೆಲುಗು ಮಾತಾಡ್ತಕ್ಕಂಥ ತೆಲುಗರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಈ ತೆಲುಗು ಇತಿಹಾಸ ಮತ್ತು ತೆಲುಗಿನ ಸಾಹಿತ್ಯಿಕ ಇತಿಹಾಸವನ್ನು ನೋಡಿದೆ ಅಂದರೆ ನನ್ನಯ್ಯ ಅಂತಕ್ಕಂಥವನಿಂದ ಇಲ್ಲಿ ಅವನ ತೆಲುಗಿನ ಸಾಹಿತ್ಯ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಆಡು ಮಾತಿಗೂ ಮತ್ತು ಗ್ರಂಥಸ್ಥ ಭಾಷೆಗೂ ಸಹಿತ ತೆಲುಗಿನಲ್ಲಿ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ತೆಲಂಗಾಣ ಮೊದಲಾದ ಪ್ರದೇಶಗಳಲ್ಲಿ ಇಲ್ಲಿ ರಾಯಲಸೀಮೆ ಮೊದಲಾದರಲ್ಲಿ ಇಲ್ಲಿ ಇದು ತೆಲುಗಿನ ಉಪಭಾಷೆಯನ್ನು ಗುರುತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಭಾಷೆಗಳನ್ನು ಇಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕೊಂಟಾವು ಜೊತೆಗೆ ದಾಸ, ಬೇರಡಿ, ವಡರಿ ಮತ್ತು ಮುಂತಾದ ಉಪಭಾಷೆಗಳನ್ನು ಸಹಿತ ಇಲ್ಲಿ ನಾವು ಗುರುತಿಸ್ಬೋದು ಅಂತಕ್ಕಂಥದ್ದು. ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆ ಎಂದು ಸಹಿತ ಅಲ್ಲಿ ತೆಲುಗು ಮಾತಾಡ್ತಕ್ಕಂಥ ಜನರಿದ್ದಾರೆ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇವತ್ತು 30% ಜನ ಅಲ್ಲಿ ತೆಲುಗನ್ನು ಮಾತಾಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ಈ ಕೊರಚ, ಎಳುವ ಅಂತಕ್ಕಂಥ ಕೆಲವೊಂದು ಉಪಭಾಷೆಗಳು ಇವತ್ತು ಇಲ್ಲಿ ಇದಾವೆ ಅಂತಕ್ಕಂಥದ್ದು. ಈ ತೆಲುಗಿನಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗ, ಮಹತ್ ಅಂತಕ್ಕಂಥದ್ದು ಅದೇ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಕನ್ನಡದಲ್ಲಿ ಯಾವ ರೀತಿಯೋ ಅಲ್ಲಿ ಮಹತ್ ಮತ್ತು ಅಮಹತ್ ಅಂತಕ್ಕಂಥದ್ದು. ಜೀವವಿರವು ಮಹತ್, ಅಜೀವವಿರವು ಅಮಹತ್ ಅಂತಕ್ಕಂಥದ್ದು. ಅದನ್ನೇ ತಮಿಳಿನಲ್ಲಿ ಉಯ್ಯರ್ತಿ ಎಣ್ಣೈ ಮತ್ತು ಅಯ್ಯರ್ತಿ ಇನ್ನೈ ಅಂತಕ್ಕಂಥದ್ದು ಇದೆ. ಹಾಗೆಯೇ ಇಲ್ಲಿ ತೆಲುಗು ಭಾಷೆಗೆ ಕನ್ನಡದ ಲಿಪಿಯ ದೃಷ್ಟಿಯಿಂದ ನೋಡಿದರೆ ತೆಲುಗು ಭಾಷೆಯ ಲಿಪಿ ಕನ್ನಡ ಭಾಷೆಯ ಲಿಪಿಯನ್ನು ಸ್ವಲ್ಪ ಸಾಮೀಪ್ಯದಲ್ಲಿ ಹೆಚ್ಚು ಕಮ್ಮಿ ಹೋಲಿಕೆಯನ್ನು ಹೊಂದತಿ ಅಂತಕ್ಕಂಥದ್ದು. ಹಾಗೆಯೇ ಇವತ್ತು
ಇಲ್ಲಿ ಅನೇಕ ಜನರು ಈ ತೆಲುಗು ಭಾಷಾ ಅಧ್ಯಯನದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. GN ರೆಡ್ಡಿ, ಕೃಷ್ಣಮೂರ್ತಿ, ಆಮೇಲೆ ರಾಮರಾವು, ಶಾಂಬ ಶಿವರಾಮ, ದೋನಪ್ಪ, ಕೆ ಮಾಧವ ಶಾಸ್ತ್ರಿ, ಹಾಗೆ ರಾಧಾಕೃಷ್ಣನ್, ಕೆಲ್ಲಿ, ಲಿಸ್ಕರ್ ಮುಂತಾದವರ ಹೆಸರನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದು. ಹಾಗೆ ಲಿಪಿರಹಿತ ದ್ರಾವಿಡ ಭಾಷೆಗಳು ಯಾವುವು ಅಂತಕ್ಕಂಥದ್ದು ಸ್ವಲ್ಪ ನಾವು ನೋಡಿದ್ರೆ ಗೊತ್ತಾಗ್ತದೆ. ಲಿಪಿರಹಿತ ಭಾಷೆಗಳು, ಗ್ರಂಥಸ್ಥ ಭಾಷೆಗಳು ಬೇರೆ, ಲಿಪಿರಹಿತ ಭಾಷೆಗಳು ಬೇರೆ. ಆ ಲಿಪಿರಹಿತ ಭಾಷೆಗಳಲ್ಲಿ ನಾವು ಮೊಟ್ಟ ಮೊದಲಿಗೆ ನೋಡ್ತಕ್ಕಂಥದ್ದು ಯಾವ ಭಾಷೆ ಅಂದ್ರೆ ಕೊಡವ ಭಾಷೆ. ಈ ಕೊಡವರ ಬಗ್ಗೆ ನಾವು ಸ್ವಲ್ಪ ಇತಿಹಾಸವನ್ನು ನೋಡಬೇಕಾದ್ರೆ ಕ್ರಿಸ್ತಶಕ 12ನೇ ಶತಮಾನದಿಂದಲೇ ಕೊಡವ ಭಾಷೆ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಶಾಸನಗಳಿಂದ ತಿಳಿದು ಬರ್ತಾ ಇದೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕೊಡವ ಭಾಷೆಯನ್ನು ಆಡ್ತಕ್ಕಂಥ ಜನರಿದ್ರು ಅಂತಕ್ಕಂಥದ್ದನ್ನು ಆ ಶಾಸನಗಳಿಂದ ನಾವು ತಿಳ್ಕೋಬೋದು. ಕೊಡವ ಕನ್ನಡ ಭಾಷೆಗೆ ಅತಿ ಸಮೀಪದ ಸಂಬಂಧಿಯಾಗಿದೆ. ಇವತ್ತು ಕೊಡವರು ಮಾತಾಡ್ತಕ್ಕಂಥ ಭಾಷೆ ಇದು ಹಳೆಗನ್ನಡ ಮತ್ತು ತುಳು ಭಾಷೆಗಳ ಮಧ್ಯೆ ಈ ಕೊಡವ ಭಾಷೆ ನಿಲ್ತದೆ. ಇತ್ತಾಗ ಪೂರ್ತಿ ಹಳೆಗನ್ನಡನೂ ಅಲ್ಲ, ಈ ಕಡೆ ಪೂರ್ತಿ ತುಳು ಭಾಷೆನೂ ಅಲ್ಲ, ಅವು ಎರಡರ ಮಧ್ಯೆ ನಿಲ್ತಕ್ಕಂಥ ಭಾಷೆಯೇ ಕೊಡವ ಭಾಷೆ ಅಂತಕ್ಕಂಥದ್ದು. ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಸುಮಾರು 75,000 ಕೊಡವರು ಇವತ್ತು ವಾಸಿಸ್ತಾ ಇದ್ದಾರೆ. ಆದರೆ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಇನ್ನೂ ಹೆಚ್ಚಿದೆ ಅಂತಕ್ಕಂಥದ್ದು. 1798ರಲ್ಲಿ ಕೊಡವ ಮತ್ತು ತುಳು ಭಾಷೆಗಳನ್ನು R. E. ರಾಬರ್ಟ್ಸ್ ಎಂಬ ವಿದ್ವಾಂಸ ಮೊಟ್ಟ ಮೊದಲು ಅದನ್ನು ಗುರುತಿಸ್ತಾ ಇದ್ದಾನೆ ಅಂತಕ್ಕಂಥದ್ದು. R. E. ರಾಬರ್ಟ್ ಅಂತಕ್ಕಂಥವನು 1798ರಲ್ಲಿ ಕೊಡವ ಮತ್ತು ತುಳು ಭಾಷೆಗಳನ್ನು ಇಲ್ಲಿ ಗುರುತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಕೊಡಗಿನಲ್ಲಿ ವಾಸಿಸುವ ಸುಮಾರು 40 ವಿವಿಧ ಜಾತಿಯ ಜನರಲ್ಲಿ ಕೊಡವರಲ್ಲದೆ ಕೊಡವ ಭಾಷೆಯನ್ನು ಇಲ್ಲಿ ಮಾತಾಡ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಅಮ್ಮ ಕೊಡವರು, ಹೆಗ್ಗಡೆಗಳು, ಐರಿಗಳು, ಮೇದರು, ಕುಡಿಯರು, ನಾಯಂದಿರು, ಮಡಿವಾಳರು, ಕೆಂಬಟ್ಟಿಗಳು ಮುಂತಾದ ವಿವಿಧ ಜಾತಿಯ ಜನರು ಆ ಕೊಡವ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವರ ಮುಖ್ಯ ಉದ್ಯೋಗ ಒಕ್ಕಲ್ತನ ಅಂತಕ್ಕಂಥದ್ದು. ಇವರು ಯಾವ ರೀತಿಯಾಗಿ ಅದರ ಅಂದರೆ ಕಂಚಿನ ಮೈಕೊಟ್ಟುಳ್ಳ ಸ್ಫುರದ್ರೂಪಿ ಕೊಡವರು ತಮ್ಮ ನಯ ವಿನಯ ಶ್ರೀಮಂತ ಸ್ವಭಾವದಿಂದ ವಿಶ್ವಾಸಾರ್ಹರಾಗಿದ್ದಾರೆ. ಅಂದರೆ ಇವರು ಕೆಂಪು ಅಂದರೆ ಕಂಚಿನ ಮೈಕೊಟ್ಟುಳ್ಳ ಸ್ಫುರದ್ರೂಪಿ ಕೊಡವರು ತಮ್ಮ ನಯ ವಿನಯ ಶ್ರೀಮಂತ ಸ್ವಭಾವದಿಂದಲೇ, ಅಂದರೆ ಆಸ್ತಿ ಅಂತಸ್ತಿನಿಂದ ಶ್ರೀಮಂತರ ಇಲ್ಲ, ಆದರೆ ನಯ ವಿನಯ ಹಾಗೆ ಹೃದಯ ಶ್ರೀಮಂತಿಕೆಯಿಂದ ಇವರು ಶ್ರೀಮಂತ ಆಗಿರ್ತಕ್ಕಂಥ ವಿಶ್ವಾಸದ ಜನ ಅಂತಕ್ಕಂಥದ್ದನ್ನು ನಾವು ಇವತ್ತಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಹಾಗೆ ತುಳು ಭಾಷೆ, ತುಳು ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ತುಳುವರು ಹೆಚ್ಚಾಗಿ ಕರ್ನಾಟಕದ ಉಡುಪಿ, ಕಾರ್ಕಳ, ಮಂಗಳೂರು, ಪುತ್ತೂರು ಮತ್ತು ಕೇರಳದ ಕಾಸರಗೋಡು ತಾಲೂಕುಗಳಲ್ಲಿದ್ದಾರೆ. ತುಳು ಭಾಷೆಯನ್ನು ಆಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಹೆಚ್ಚಾಗಿ ಎಲ್ಲಿದ್ದಾರೆ ಅಂದರೆ ಕರ್ನಾಟಕದ ಉಡುಪಿ, ಕಾರ್ಕಳ, ಮಂಗಳೂರು, ಪುತ್ತೂರು ಮತ್ತು ಕೇರಳದ ಕಾಸರಗೋಡು ತಾಲೂಕುಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ತುಳು ಭಾಷೆ ಸಂಬಂಧ ತಮಿಳು ಮಲಯಾಳಂಗಳೊಡನೆ ತೆಲುಗಿಗೂ ಇದೆ. ತುಳು ಭಾಷೆಯ ಸಂಬಂಧ ಬರೀ ತಮಿಳು ಮಲಯಾಳಂಗಳ ಅಲ್ಲದೆ ತೆಲುಗಿನಲ್ಲೂ ಸಹಿತ ಇದೆ ಅಂತಕ್ಕಂಥದ್ದು. ತುಳು ಭಾಷೆಗೆ 12ನೇ ಶತಮಾನದಿಂದಲೇ ಅಸ್ತಿತ್ವವಿತ್ತೆಂದು ಶಾಸನದ ಆಧಾರದಿಂದ ಇಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ತುಳು ಭಾಷೆಗೆ 12ನೇ ಶತಮಾನದಲ್ಲಿಯೇ ಅದಕ್ಕೆ ಒಂದು ಅಸ್ತಿತ್ವ ಅನ್ನೋದು ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ತುಳು ಭಾಷೆಯ ಕನ್ನಡ ಇಲ್ಲವೇ ಮಲಯಾಳಂ ಲಿಪಿ ಬಳಸುವ ರೂಢಿ ಇದೆ. ಹಾಗಾದರೆ ತುಳು ಭಾಷೆಗೆ ಕನ್ನಡ ಅಥವಾ ಮಲಯಾಳಿ ಅಂತಕ್ಕಂಥ ಎರಡು ಲಿಪಿಯನ್ನು ಬಳಸ್ತಕ್ಕಂಥ ರೂಢಿ ಇಂದಿಗೂ ಸಹಿತ ಇದೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಜಾನಪದ ಸಾಹಿತ್ಯ ಈ ತುಳು ಭಾಷೆಯಲ್ಲಿ ಹೆಚ್ಚು ಕಂಡು ಬರ್ತೈತಿ ಅಂತಕ್ಕಂಥದ್ದು. ಸಂಧಿಗಳೆಂಬ ಹಾಡುಗಬ್ಬಗಳನ್ನು ಇವರು ಹೇರಳವಾಗಿ ಹಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ತುಳುನಾಡಿನಲ್ಲಿ ಇವತ್ತಿಗೂ ಸಹಿತ ಈ ಹಾಡುಗಬ್ಬಗಳ ಜನಪದ ಸಾಹಿತ್ಯವನ್ನು ಇವತ್ತು ಆಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ತುಳು ಭಾಷೆಯಲ್ಲಿ ಮಂಗಳೂರು, ಪುತ್ತೂರು, ಉಡುಪಿ, ಕಾಸರಗೋಡು ಇಲ್ಲಿ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಅಂತಕ್ಕಂಥ ಸಾಮಾಜಿಕ ಉಪಭಾಷೆಗಳ ಪ್ರಭೇದಗಳನ್ನು ನಾವಿಲ್ಲಿ ಇವತ್ತು ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಇನ್ನೂ ಅನೇಕ ತರಹದ ಇಲ್ಲಿ ಅಂಶಗಳನ್ನು ನೋಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಇನ್ನೂ
ಕೆಲವೊಂದು ಇಲ್ಲಿ ತುಳುವಿನಲ್ಲಿ ಹಳೆಗನ್ನಡದ ಕೆಲವೊಂದು ರೂಪಗಳನ್ನು ನಾವು ನೋಡ್ಬೋದು. ಬರ್ಪೆ, ಪೋಯ್, ಅಮ್ಮೆ. ಅಮ್ಮೆ ಅಂದರೆ ತಂದೆ ಅಂತಕ್ಕಂಥದ್ದು. ಪೂ ಅಂದರೆ ಹೂ ಅಂತಕ್ಕಂಥದ್ದು. ಪಿಲಿ ಅಂದರೆ ಹುಲಿ ಅಂತಕ್ಕಂಥದ್ದು. ಪುಳಿ ಅಂದರೆ ಹುಳಿ ಅಂತಕ್ಕಂಥದ್ದು. ಹಳೆಗನ್ನಡದ ಹಕಾರ, ಹಳೆಗನ್ನಡದ ಪಕಾರ ಹಕಾರವಾಗಿ ಈ ತುಳುವಿನಲ್ಲಿಯೂ ಸಹಿತ ನಾವು ಕಾಣಬಹುದು ಅಂತಕ್ಕಂಥದ್ದು. ಹಾಗೆ ಇವತ್ತು ತೋದ ಭಾಷೆ ಅಂತಕ್ಕಂಥದ್ದು ಮತ್ತೊಂದು ಭಾಷೆ ಅಂತಕ್ಕಂಥದ್ದು, ಲಿಪಿರಹಿತ ಭಾಷೆ ತೋದ ಅಂತಕ್ಕಂಥದ್ದು. ಹಾಗಾದರೆ ತೋದ ಭಾಷೆ ಅಂತಕ್ಕಂಥದ್ದು ಇದರ ಒಂದು ಸ್ವಲ್ಪ ಇದರ ಒಂದು ಬಗ್ಗೆ ಗಮನ ಹರಿಸಬೇಕಾದ್ರೆ ಈ ಭಾಷೆಯ ಬಗ್ಗೆ ಕ್ರಿಸ್ತಶಕ 1827ರಲ್ಲಿ ಬಿ ಸ್ಮಿತ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಮೊಟ್ಟ ಮೊದಲ ಬಾರಿಗೆ ಈ ತೋದ ಭಾಷೆಯನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು. ಯಾರು? 1827ರಲ್ಲಿ ಬಿ ಸ್ಮಿತ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಈ ಮೊಟ್ಟ ಮೊದಲ ಬಾರಿಗೆ ಈ ತೋದ ಭಾಷೆಯನ್ನು ಗುರುತಿಸಿದರು ಅಂತಕ್ಕಂಥದ್ದು. ನೀಲಗಿರಿಯ ಬೆಟ್ಟಗಳಲ್ಲಿ ವಾಸಿಸ್ತಕ್ಕಂಥ ಜನ ಇವತ್ತು ಈ ತೋದ ಭಾಷೆಯನ್ನು ಅಥವಾ ಕೋತ ಹಾಗೂ ಕನ್ನಡದ ಉಪಭಾಷೆಯಾಗಿರ್ತಕ್ಕಂಥ ಬಡಗ ಭಾಷೆಯನ್ನು ಇಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು. ಇವತ್ತು ಇವರು ದನಗಾಹಿಗಳಾಗಿದ್ದರು ಅಂತಕ್ಕಂಥದ್ದು. 1,000 ದನಗಾಹಿಯ ಜನರ ಮಾತೃಭಾಷೆ ಈ ತೋದ ಭಾಷೆ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಇವರು ಏನಂದರೆ ಈ ತೋದ ಅಥವಾ ತೋದವರು ಅಥವಾ ಈ ತೋದ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರು ಒಂದು ವೈಶಿಷ್ಟ್ಯ ಏನಂದ್ರೆ ಇವರು ಎಮ್ಮೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥವ್ರು. ಇವತ್ತು ನಾವು ಫಾರ್ ಎಕ್ಸಾಂಪಲ್ಲಾಗಿ ನಾವು ನೋಡಬೇಕಾದ್ರೆ ಇವತ್ತು ನಾವು ಸಾಕು ಪ್ರಾಣಿಯಾಗಿ ಎತ್ತನ್ನು, ಕುದುರೆಯನ್ನು, ನಾಯಿಯನ್ನು ಅಥವಾ ಆಮೆಯನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಕು ಪ್ರಾಣಿಗಳನ್ನು ನಾವು ಇವತ್ತು ಪೂಜೆಯನ್ನು ಮಾಡ್ತೇವೆ. ಆದರೆ ಇಲ್ಲಿ ಇವರು ಏನಂದರೆ ಎಮ್ಮೆಯನ್ನು ತೋದವರು ಇವರು ಒಂದು ಆರಾಧನೆ ಇವರ ಒಂದು ವಿಶಿಷ್ಟವಾದಂಥ ಒಂದು ವೈಶಿಷ್ಟ್ಯತೆಯನ್ನು ಪಡೆದಿದೆ ಅಂತಕ್ಕಂಥದ್ದು. ಇವರಲ್ಲಿ ಬಹು ಪತ್ನಿತ್ವ ಕುಟುಂಬ ಪದ್ಧತಿಯನ್ನು ಸಹಿತ ಜಾರಿಯಲ್ಲಿತ್ತು ಅಂತಕ್ಕಂಥದ್ದು. ಹಾಗೆಯೇ ಇವರು ಅನೇಕ ಜನರು ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಗುರುತು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು. ಅದೇ ರೀತಿ ತೋದ ಮೂಲ ದ್ರಾವಿಡದ ಛವನ್ನು ತವನ್ನಾಗಿ ಮಾರ್ಪಡಿಸಿಕೊಂಡು ಇಲ್ಲಿ ಶಬ್ದ ರಚನೆ ಆದವು ಅಂತಕ್ಕಂಥದ್ದನ್ನು MB ಎಮಿನೋ ಅಂತಕ್ಕಂಥವರು ಸಿದ್ಧಪಡಿಸಿದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ಕೋತ ಭಾಷೆ, ಈ ಕೋತ ಭಾಷೆಯನ್ನು ಆಡ್ತಕ್ಕಂಥ ಜನ ಸುಮಾರು 1,000 ನೀಲಗಿರಿಯ ಒಕ್ಕಲ್ತನ ಮನೆತನದಲ್ಲಿ ಈ ಕೋತ ಭಾಷೆಯನ್ನು ಬಳಸ್ತಕ್ಕಂಥ ಜನರಿದ್ದಾರೆ ಅಂತಕ್ಕಂಥದ್ದು. ಇವತ್ತು ತೋದ ಮತ್ತು ಕೋತ ಎರಡೂ ಭಾಷೆಗಳನ್ನು ನೀಲಗಿರಿ ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಹೆಚ್ಚು ಬಳಸ್ತಾ ಇದ್ದರು ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ಇಲ್ಲಿಯೂ ಸಹಿತ ಪಕಾರವುಳ್ಳ ಅನೇಕ ಶಬ್ದಗಳನ್ನು ಬಡಗದಿಂದ ಪಡೆದುಕೊಂಡ್ರು ಅಂತಕ್ಕಂಥದ್ದು. ಹಾಗೆಯೇ ಇಲ್ಲಿ ಕೋತ ಕನ್ನಡದಂತೆ ರ ಅಂತಕ್ಕಂಥ ಹಳೆಗನ್ನಡ ವರ್ಣವನ್ನು ಸಹಿತ ಇಲ್ಲಿ ಬಳಸಿಕೊಂಡ್ರು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇರುಳ ಭಾಷೆಯನ್ನಾಡುವ ಇರುಳರು ಇವತ್ತಿಗೂ ಸಹಿತ ಇವರು ನೀಲಗಿರಿ ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇರುಳ ಅಂತಕ್ಕಂಥ ಈ ಒಂದು ಭಾಷೆ ಒಂದು ಸ್ವತಂತ್ರವಾದ ಭಾಷೆ ಅಂತೇಳಿ 1968ರಲ್ಲಿ ಈ ಭಾಷೆಯನ್ನು ಅಭ್ಯಸಿಸಿರ್ತಕ್ಕಂಥ ಕೆಮಿಲ್ ಜುಲೆಬಿಲೆ ಅಂತಕ್ಕಂಥ ಒಬ್ಬ ವಿದ್ವಾಂಸ ಈ ಭಾಷೆಯನ್ನು ಗುರುತಿಸ್ತಾನೆ ಅಂತಕ್ಕಂಥದ್ದು. ಇದು ತಮಿಳು ಮತ್ತು ಮಲಯಾಳಂ ಉಪಗುಂಪಿಗೆ ಸೇರ್ತದೆ ಅಂತಕ್ಕಂಥದ್ದು. ಯಾವುದು? ಇರುಳ ಭಾಷೆ ಅಂತಕ್ಕಂಥದ್ದು ತಮಿಳು ಮತ್ತು ಮಲಯಾಳಂ ಉಪಗುಂಪಿಗೆ ಇದು ಸೇರ್ತದೆ ಅಂತಕ್ಕಂಥದ್ದು. ಈ ಭಾಷೆಯ ಬಗೆಗೆ ಹೆಚ್ಚಿನ ಅಧ್ಯಯನ ಇನ್ನೂ ಆಗಬೇಕಾಗಿದೆ ಅಂತಕ್ಕಂಥದ್ದು. ಇರುಳು ಭಾಷೆಗೆ ಕಸಬ, ಮಲೆನಾಡು ಇರುಳ, ಬೆಟ್ಕಾಡು ಇರುಳ ಎಂಬ ಉಪಭಾಷೆಗಳನ್ನು ಹೇಳಲಾಗ್ತಾ ಇದೆ. ಆದರೆ ಇರುಳ ಭಾಷೆಯನ್ನು ಆಡುವವರ ಸಂಖ್ಯೆ ಕೇವಲ 5,000ರಷ್ಟಿದೆ ಅಂತಕ್ಕಂಥದ್ದು. ಹಾಗೆ ಗೊಂಡಿ ಅಂತಕ್ಕಂಥದ್ದು, ಈ ಗೊಂಡಿ ಭಾಷೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಒರಿಸ್ಸಾ, ಮಧ್ಯಪ್ರದೇಶ, ಆಂಧ್ರ ರಾಜ್ಯಗಳಲ್ಲಿರುವ ಗೊಂಡ ಎಂದು ಕರೆಯಲ್ಪಡುವ ಬುಡಕಟ್ಟು ಜನಾಂಗದವರೇ ಭಾಷೆಯ ಇಲ್ಲಿ ಮಹಾರಾಷ್ಟ್ರ, ಒರಿಸ್ಸಾ, ಮಧ್ಯಪ್ರದೇಶ, ಆಂಧ್ರ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಗೊಂಡಿ ಅಂತಕ್ಕಂಥ ಅಥವಾ ಗೊಂಡ ಅಂಥೇಳಿ ಕರೆಯಲ್ಪಡ್ತಕ್ಕಂಥ ಜನಾಂಗದವರ ಭಾಷೆ ಗೊಂಡಿ ಭಾಷೆ ಅಂತಕ್ಕಂಥದ್ದು.
ಈ ಗೊಂಡಿ ಭಾಷೆಯ ಜನ ಮಧ್ಯಪ್ರದೇಶದಲ್ಲಿ ವಿಶಾಲವಾಗಿ ವಿಂಧ್ಯ ಸಾತ್ಪುರ ಬೆಟ್ಟಗಳಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು. 19ನೇ ಶತಮಾನದಿಂದ ಬೇರೆ ಬೇರೆ ವಿದ್ವಾಂಸರು ಗೊಂಡಿ ಭಾಷೆಯ ಕುರಿತು ಅನೇಕ ಲೇಖನಗಳನ್ನು ಗ್ರಂಥಗಳನ್ನು ಇಲ್ಲಿ ರಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಗೊಂಡಿ ತೆಲುಗಿಗಿಂತ ತಮಿಳಿಗೆ ಹೆಚ್ಚು ಋಣಿಯಾಗಿದೆ ಎಂದು ಕಾಡ್ವೆಲ್ ಅವರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸುಮಾರು 20 ಲಕ್ಷ ಜನ ಮಾತೃಭಾಷೆಯಾಗಿರುವ ಗೊಂಡಿ ಈವರೆಗೂ ಉಪಲಬ್ಧವಾದ ಅನಭಿವೃದ್ಧಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಉಪಭಾಷೆಗಳನ್ನು ಹೊಂದಿರತಕ್ಕಂಥ ವಿಶಿಷ್ಟ ಭಾಷೆಯಾಗಿದೆ ಅಂತಕ್ಕಂಥದ್ದು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ದೋರ್ಲಾ, ಕೊಯ್ಯ, ಮುಡಿಯಾ, ಮರಿಯಾ ಹಾಗೂ ರಾಜ್ಗೊಂಡಿ ಅಂತಕ್ಕಂಥವು. ಇವು ಹಲವಾರು ಉಪಭಾಷೆಗಳ ಪರಸ್ಪರ ಸಂಬಂಧವನ್ನು ಗುರುತಿಸಿ ಮೂಲಗೊಂಡಿ ಭಾಷೆಯನ್ನು ಪುನರ್ರಚಿಸುವುದು ಕಷ್ಟದ ಕೆಲಸವಾಗಿದೆ. ಹಂಗಾರ ಈ ಗೊಂಡಿ ಭಾಷೆಗೆ ಇರತಕ್ಕಂಥ ಉಪಭಾಷೆಗಳು ಯಾವುವು ಅಂದರೆ ದೋರ್ಲಾ, ಕೋಯ, ಮುಡಿಯಾ, ಮರಿಯಾ ಹಾಗೂ ರಾಜ್ಗೊಂಡಿ ಅಂತಕ್ಕಂಥ ಈ ಭಾಷೆಗಳು ಉಪಭಾಷೆಗಳಾಗಿ, ಈ ಗೊಂಡಿ ಭಾಷೆಯ ಉಪಭಾಷೆಗಳಾಗಿ ಇವತ್ತು ರಚನೆ ಆಗಿರ್ತಕ್ಕಂಥದ್ದು. ಎಲ್ಲವುಗಳನ್ನು ಕ್ರೋಢೀಕರಿಸಿ ಇವತ್ತು ಈ ಒಂದು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಕುಯಿ ಮತ್ತು ಕುಯಿ, ಕುವಿ ಹಾಗೂ ಕುಬಿ ಅಂತಕ್ಕಂಥ ಈ ಭಾಷೆಗಳ ಬಗ್ಗೆ ಸ್ವಲ್ಪ ನಾವು ನೋಡಲೇಬೇಕು. ಇಲ್ಲಿ ಒರಿಸ್ಸಾದ ಕೊಂಡ ಅಂತಕ್ಕಂಥ ಆದಿವಾಸಿಗಳು ವಾಸ ಮಾಡ್ತಕ್ಕಂಥ ಆ ಒಂದು ಭಾಷೆ ಕುಯಿ ಹಾಗೂ ಕುವಿ ಹಾಗೂ ಕುಬಿ ಭಾಷೆ ಅಂತಕ್ಕಂಥದ್ದು. ಸುಮಾರು 6 ಲಕ್ಷ ಜನ ಈ ಭಾಷೆಯನ್ನು ಆಡ್ತಕ್ಕಂಥ ಜನರು ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಕುವಿ ಭಾಷೆಯನ್ನು ಬಳಸುವವರ ಸಂಖ್ಯೆ ಸುಮಾರು 2 ಲಕ್ಷದಷ್ಟು ಇದೆ ಅಂತಕ್ಕಂಥದ್ದು. ಆದರೆ ಈ ಕುವಿ ಭಾಷೆಯ ಕಲ್ಪನೆ ಮೊದಲಿಗೆ ಇರಲಿಲ್ಲ ಅಂತಕ್ಕಂಥದ್ದು. ಆಂಧ್ರ ಪ್ರದೇಶದ ಗುಡ್ಡಗಾಡುಗಳ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥವ್ರು ಈ ಭಾಷೆಯನ್ನು ಆಡ್ತಿದ್ರು ಅಂತಕ್ಕಂಥ ಒಂದು ಪರಿಕಲ್ಪನೆ ಇವತ್ತು ಇದೆ ಅಂತಕ್ಕಂಥದ್ದು. ಹಾಗೆ ಇಸ್ರೇಲ್ ಅಂತಕ್ಕಂಥವರು ಈ ಭಾಷೆಯನ್ನು ಪ್ರತಿಪಾದಿಸಿದರು ಅಂತಕ್ಕಂಥದ್ದು. ಹಾಗೆಯೇ ಗದಬ ಭಾಷೆ, ಈ ಗದಬ ಭಾಷೆಯ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಒರಿಸ್ಸಾದ ಕೊರಾಪುಟ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಇನ್ನೊಂದು ಭಾಷೆ, ಅದು ಗದಬ ಭಾಷೆ. ಸುಮಾರು 4,000 ಜನರ ತಾಯಿ ಭಾಷೆಯಾಗಿ ಇವತ್ತು ಇದು ಮಾತನಾಡ್ತಕ್ಕಂಥ ಭಾಷಿಕರಿದ್ದಾರೆ ಅಂತಕ್ಕಂಥದ್ದು. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲೂ ಸಹಿತ ಈ ಗದಬ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಗದಬ ಭಾಷೆಗೆ ಇಲ್ಲಿ ಒಲ್ಲಾರಿ, ಸಲ್ಲೂರ ಹಾಗೂ ಪೊಯ್ನ, ಪೊತ್ತಂಗಿ ಅಂತಕ್ಕಂಥ ಪೆರಂಗ ಅಂತಕ್ಕಂಥ ಇಲ್ಲಿ ಉಪಭಾಷೆಗಳು ಇವೆ ಅಂತಕ್ಕಂಥದ್ದು. ಈ ಗ್ರಿಯರ್ಸನ್, ಆಸ್ಟ್ರೋಯಾಟಿಕ್ ಉಪಭಾಷೆಗಳು ಇವು ಗದಬ ಭಾಷೆಗೆ ಸೇರಿದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿ ಕೊಂಡ ಅಂತಕ್ಕಂಥದ್ದು ಸಹಿತ ಒರಿಸ್ಸಾ ರಾಜ್ಯದ ಕೊರಾಪತ್ನಲ್ಲಿ ಇದು ಸಹಿತ ಇದೆ ಅಂತ, ಈ ಭಾಷೆಯನ್ನು ಆಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಸುಮಾರು 12,500 ಈ ಭಾಷೆಯನ್ನು ಆಡ್ತಕ್ಕಂಥ ಜನರು ಇಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ನಾಯ್ಕಿ ಅಂತಕ್ಕಂಥ ಈ ಭಾಷೆ ಕ್ರಿಸ್ತಶಕ 1866ರಲ್ಲಿ ಹಿಸೋಪಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆ ಭಾಷಾಶಾಸ್ತ್ರಜ್ಞ, ಅವನು ಕೊಲಾಮಿ ಮತ್ತು ನಾಯ್ಕಿ ಇವುಗಳು ಮೊದಲು ಅಂಥೇಳಿ ಗುರುತಿಸಿದ ಅಂತಕ್ಕಂಥದ್ದು. ಇವು ಆಂಧ್ರ ಪ್ರದೇಶದ ಉತ್ತರ ಭಾಗದಲ್ಲಿ ಕೊಲಾಮಿ, ಪರ್ಜಿ, ಗದಬ ಭಾಷೆಗಳ ಗುಂಪಿಗೆ ಸೇರುವ ಇನ್ನೊಂದು ಭಾಷೆ ಅಂದರೆ ಅದು ನಾಯ್ಕಿ ಭಾಷೆ ಅಂತಕ್ಕಂಥದ್ದು. ಇದು ಮಹಾರಾಷ್ಟ್ರದ ಚಂದ್ರ ಪ್ರದೇಶದಲ್ಲಿ ನಾಯ್ಕಿ ಉಪಭಾಷೆ ಒಂದು ಬಳಕೆಯಲ್ಲಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಚಂದಾ ಪ್ರದೇಶದ ನಾಯ್ಕಿ ಭಾಷೆಯನ್ನು ಆಡ್ತಕ್ಕಂಥ ಒಂದು ಉಪಭಾಷೆಯನ್ನು ಆಡ್ತಕ್ಕಂಥ ಜನರು ಇದ್ದರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಚಂದ ನಾಯ್ಕಿ ಅಂಥೇಳಿ ಸಹಿತ ಕರಿತಿದ್ರು ಅಂತಕ್ಕಂಥದ್ದು. ಇಲ್ಲಿ ಕಕಾರ ತಾಲವೀಕರಣ ಆಗಿ ಮೂಲ ದ್ರಾವಿಡದ ಇದು ಅನುಸ್ವಾರವಾಗಿ ಉಳಿತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಕನ್ನಡ, ತೋದ, ಕೋತ, ಗದಬಗಳೊಡನೆ ನಾಯ್ಕಿನೂ ಸಹಿತ ಇಲ್ಲಿ ಒಂದು ಅಂತಕ್ಕಂಥದ್ದು. ಹಾಗೆ ಪರ್ಜಿ ಭಾಷೆ ಮಧ್ಯಪ್ರದೇಶದ ಬಾಸ್ತಾರಿನ ಪರ್ಜಿ ಭಾಷೆಯನ್ನು ಸುಮಾರು 85,000 ಜನರು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು.
ಭಾರತೀಯ ಭಾಷೆಗಳ ಪರಿವೀಕ್ಷಣೆಯಲ್ಲಿ ಅಂದ್ರೆ ಯಾವುದು LSI ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ಈ ಭಾಷೆಯ ಪರ್ಜಿ ಭಾಷೆಯನ್ನು ಗೊಂಡಿ ಭಾಷೆ ಉಪಭಾಷೆ ಅಂತೇಳಿ ತಪ್ಪಾಗಿ ವಿವರಿಸಲಾಗಿತ್ತು. ಭಟ್ಟಾಚಾರ್ಯ ಮತ್ತು ಬರೋ ಅವರು ಪರ್ಜಿ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದ ಸ್ವತಂತ್ರ ಭಾಷೆ ಅಂತೇಳಿ ಸ್ಪಷ್ಟವಾಗಿ ಇವರು ಉಲ್ಲೇಖ ಮಾಡಿ ಅದನ್ನು ಸಾರಿದ್ರು ಅಂತಕ್ಕಂಥದ್ದು. 10 ಸ್ವರಗಳನ್ನು 20 ವ್ಯಂಜನಗಳನ್ನು ಪರ್ಜಿಯಲ್ಲಿ ಬರೋ ಅವರು ಗುರುತಿಸಿದ್ದಾರೆ. ಆ ಪರ್ಜಿ ಭಾಷೆಯಲ್ಲಿ 10 ಸ್ವರಗಳು ಮತ್ತು 20 ವ್ಯಂಜನಗಳನ್ನು ಟಿ ಬರೋ ಅಂತಕ್ಕಂಥವ್ರು ಅಲ್ಲಿ ಗುರುತಿಸಿದ್ರು ಅಂತಕ್ಕಂಥದ್ದು. ಈ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳಿಲ್ಲ ಅಂತಕ್ಕಂಥದ್ದು, ಕೇವಲ ಶಕಟ ರೇಪೆ ಮಾತ್ರ ಉಳಿದುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಹಬ್ದಿ ಎಂಬ ಇಂಡೋ ಆರ್ಯನ್ ಭಾಷೆಯ ಪ್ರಭಾವ ಈ ಪರ್ಜಿ ಭಾಷೆಯ ಮೇಲೆ ಆಗಿದೆ ಅಂತಕ್ಕಂಥದ್ದು. ಹಾಗೆ ಕೊಲಾಮಿ ಭಾಷೆ ಈ ಆಂಧ್ರ ಪ್ರದೇಶದ ಉತ್ತರ ಭಾಗದಲ್ಲಿ ಹಾಗೂ ಮಧ್ಯಪ್ರದೇಶದ ಬಿರಾರ್ ಅಂತಕ್ಕಂಥ ವಿಭಾಗದಲ್ಲಿ ಈ ಕೊಲಾಮಿ ಭಾಷೆಯನ್ನು ಆಡ್ತಕ್ಕಂಥ ಜನರು ಇದ್ದಾರೆ ಅಂತಕ್ಕಂಥದ್ದು. ಸುಮಾರು 1,00,000 ಆದಿವಾಸಿಗಳಿದ್ದಾರೆ. ಬಿರಾರಿನ ಏಕ್ಮಾಲ್, ವರ್ಧಾ, ಆದಿಲಾಬಾದ್ ಜಿಲ್ಲೆಗಳಲ್ಲಿ ಇವರು ದಟ್ಟವಾಗಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು. ಕೊಲಾಮಿ ತೆಲುಗಿನ ಸಮೀಪ ಸಂಬಂಧಿ ಅಂತಕ್ಕಂಥದ್ದು. ಇದನ್ನು 1886ರಲ್ಲಿ ಎಸ್ ಎಚ್ ಹಿಸ್ಲೋಪ್ ಅಂತಕ್ಕಂಥ ಒಬ್ಬ ಭಾಷಾಶಾಸ್ತ್ರಜ್ಞರು ಇದನ್ನ ಕಂಡು ಹಿಡಿದ್ರು ಅಂತಕ್ಕಂಥದ್ದು. ಹಿಂದೆ ಮರಾಠಿ ಭಾಷೆಗಳ ಪ್ರಭಾವ ಕೊಲಾಮಿಯವರ ಮೇಲೆ ಆಗಿತ್ತು ಅಂತಕ್ಕಂಥದ್ದು. ಕೊಲಾಮಿ ಭಾಷೆಯನ್ನು 10 ಸ್ವರಗಳು 19 ವ್ಯಂಜನಗಳಿವೆ ಅಂಥೇಳಿ ಎಮಿನೋ ಅವರು ಸ್ಪಷ್ಟಪಡಿಸಿದರು ಅಂತಕ್ಕಂಥದ್ದು. ಮಹಾಪ್ರಾಣಗಳು ಇತರ ದ್ರಾವಿಡ ಭಾಷೆಗಳಂತೆ ಕೊಲಾಮಿಯಲ್ಲಿಯೂ ಇಲ್ಲ. ರ ದ ಆಗಿ ನ ಆಗಿ